ನಾವು 30 ಇಯರ್ಸ್ ಅಂದ್ರೆ ಒಂದು ಟೆನ್ಷನ್ ಲೈಫ್ ಅಂತೀವಿ, 60 ಇಯರ್ಸ್ ಅಂದ್ರೆ ಒಂದು ಪೆನ್ಷನ್ ಲೈಫ್ ಅಂತ ಹೇಳ್ತೀವಿ. ಸೊ 30 ಇಯರ್ಸ್ ಅಲ್ಲಿ ಪೆನ್ಷನ್ ತೊಗೊಳೋ ಒಂದು ದಾರಿ ತೋರಿಸ್ತಾವ್ರೆ. 60 ಇಯರ್ಸ್ ಅಲ್ಲಿ ಪೆನ್ಷನ್ ಪ್ಲಸ್ ಅದಕ್ಕೆ ಇಂಟ್ರೆಸ್ಟ್ ತೊಗೊಳೋ ಹೇಳ್ತಿದ್ದಾರೆ. ಎಲ್ಲರೂ ಸಾಲ ಕೊಡಕ್ಕೆ ರೆಡಿ ಇರ್ತಾರೆ, ದುಡ್ಡು ಮಾಡ್ಕೊಡಕ್ಕೆ ದಾರಿ ಯಾರು ಹೇಳ್ಕೊಡಲ್ಲ. ಕಲಿಯಕ್ಕೆ ಮತ್ತೆ ದುಡ್ಡು ಮಾಡಕ್ಕೆ ಬಂದು ಕಲೀಲಿ ಅಂತ ಇಷ್ಟಪಡ್ತೀನಿ ಸರ್. ನಮ್ಮ TD ಅಕಾಡೆಮಿಗೆ ಹೋಗಿ ಕೋರ್ಸಸ್ ಅನ್ನ ತಗೊಂಡು ಅರ್ಥ ಮಾಡ್ಕೊಂಡು ಹಣ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.com ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಬಾಂಗ್ಲಾ ಕ್ಷಿಪ್ರ ಕ್ರಾಂತಿಯ ನಂತರ ಪಶ್ಚಿಮ ಬಂಗಾಳದಲ್ಲಿ ಸಾಕಷ್ಟು ಬೆಳವಣಿಗೆ ನಡೀತಾ ಇದೆ. ಇದರ ಮಧ್ಯೆ ಈಗ ಮೋದಿ ಆಡಳಿತದಿಂದ ಬಂಗಾಳವನ್ನು ಮುಕ್ತಗೊಳಿಸಿ ಸ್ವಾತಂತ್ರ್ಯವನ್ನು ಘೋಷಿಸಿ ಅಂತ ಬಾಂಗ್ಲಾದ ಇಸ್ಲಾಮಿಕ್ ಉಗ್ರನೊಬ್ಬ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿಗೆ ಸಲಹೆ ಕೊಟ್ಟಿದ್ದಾನೆ. ನೀವು ಏನಕ್ಕೆ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದೀರಾ, ಇಂಡಿಪೆಂಡೆನ್ಸ್ ಘೋಷಿಸ್ಕೊಂಬಿಡಿ, ನಾವು ಸಪೋರ್ಟ್ ಮಾಡ್ತೀವಿ ನಿಮಗೆ ಅಂತ. ಜಶೀಮುದ್ದೀನ್ ರಹಮಾನಿ ಹಫಿ ಅನ್ನೋ ಈ ಉಗ್ರ ಕ್ರಿಮಿ ಜಾಗತಿಕ ಉಗ್ರ ಸಂಘಟನೆ AQನ ಭಾಗವಾಗಿರೋ ಅನ್ಸರುಲ್ಲಾ ಬಾಂಗ್ಲಾ ಟೀಮ್ ABTಯ ಮುಖ್ಯಸ್ಥ. ಬ್ಲಾಗರ್ ಒಬ್ಬಾತನ ಹತ್ಯೆ ಕೇಸ್ನಲ್ಲಿ 5 ವರ್ಷಗಳಿಂದ ಜೈಲಿನಲ್ಲಿದ್ದ ಶೇಖ್ ಹಸೀನಾ ಇದ್ದಾಗ, ಆದರೆ ಹಸೀನಾ ಸರ್ಕಾರವನ್ನು ಬೀಳಿಸಿದ ಬಳಿಕ ಈತನಿಗೆ ಮುಕ್ತಿಯನ್ನು ಕೊಡಲಾಗಿದೆ. ಹೋಗಿ ಕಾಟ ಕೊಡು ಎಲ್ಲರಿಗೂ ಅಂತ, ಹಂಗಾಮ ಸೃಷ್ಟಿ ಮಾಡುವಂತ. ಆಸ್ಪತ್ರೆಯೊಂದರ ವಾರ್ಡ್ನಿಂದ ಭಾರತವನ್ನು ಡಿವೈಡ್ ಮಾಡ್ತೀನಿ ಅಂತ ಬೆದರಿಕೆಯನ್ನು ಹೊಡಿದ್ದಾನೆ. 30 ನಿಮಿಷಗಳ ವಿಡಿಯೋ ಮಾಡಿ ನಾಲಿಗೆಯನ್ನು ಹರಿಬಿಟ್ಟಿದ್ದಾನೆ. ಕ್ರಾಂತಿ ನಡೆದ 1 ತಿಂಗಳು ಅಂತ ಕ್ಯಾಪ್ಷನ್ ಹಾಕೊಂಡು, ಮೋದಿ ಆಡಳಿತದಿಂದ ನೀವು ಪಶ್ಚಿಮ ಬಂಗಾಳವನ್ನು ಮುಕ್ತಗೊಳಿಸಿ ಮಮತಾ ಬ್ಯಾನರ್ಜಿಯವರೇ, ಇಂಡಿಪೆಂಡೆನ್ಸ್ ಘೋಷಿಸಿಬಿಡಿ, ನಾವು ಸಪೋರ್ಟ್ ಮಾಡ್ತೀವಿ ಅವರಿಗೆ, ಭಾರತದಾದ್ಯಂತ ಇರೋ ಪ್ರತ್ಯೇಕತಾವಾದಿ ಚಳುವಳಿಗಳಿಗೆ ಎಲ್ಲೆಲ್ಲಿದೆಯೋ ಎಲ್ಲ ಕಡೆ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದಾನೆ. ಜೊತೆಗೆ ಭಾರತ ಬಾಂಗ್ಲಾದೇಶಕ್ಕೆ ಸವಾಲು ಹಾಕಿದ್ರೆ ಅಲ್ಲಿನ ತೌಹೀದ್ ಜನಸಂಖ್ಯೆ ಅಂದರೆ ಇಸ್ಲಾಮಿಕ್ ಒಗ್ಗಟ್ಟು ಎದ್ದು ನಿಲ್ಲತ್ತೆ, ನಿಮ್ಮ ದೇಶವನ್ನೇ ಡಿವೈಡ್ ಮಾಡಿಬಿಡ್ತೀವಿ, ಆ ದಿನ ದೂರ ಇಲ್ಲ, ಜೊತೆಗೆ ನಮ್ಮ ಬಾವುಟ ದಿಲ್ಲಿ ಮೇಲೆ ಹಾರಾಡುತ್ತೆ ಅಂತ ಈತ ನಾಲಿಗೆಯನ್ನ ಉದ್ದುದ್ದಕ್ಕೆ ಚಾಚಿಬಿಟ್ಟಿದ್ದಾನೆ. ನೀವು ಬಾಂಗ್ಲಾದೇಶದ ಕಡೆಗೆ ಹೆಜ್ಜೆ ಇಟ್ಟರೆ ಚಿಕನ್ ನೆಕ್ ತುಂಡರಿಸೋಕೆ ನಾವು ಚೀನಾಗಿ ಹೇಳ್ತೀವಿ. ಅಂದರೆ ನಮ್ಮ ಈಶಾನ್ಯ ರಾಜ್ಯಗಳನ್ನು ಮೇನ್ಲ್ಯಾಂಡ್ಗೆ ಕನೆಕ್ಟ್ ಮಾಡೋ ಜಾಗ ಏನಿದೆ, ನೀವು ಮ್ಯಾಪಲ್ಲಿ ನೋಡ್ತಾ ಇದ್ದೀರಾ, ಇದನ್ನು ಕತ್ತರಿಸಿ ಇಡೀ ಈಶಾನ್ಯ ರಾಜ್ಯಗಳನ್ನು ಪ್ರತ್ಯೇಕ ಮಾಡಿಬಿಡ್ತೀವಿ. 7 ಸಿಸ್ಟರ್ಸನ್ನು, ಈಶಾನ್ಯದ 7 ರಾಜ್ಯಗಳನ್ನು ಸಪರೇಟ್ ಮಾಡಿಬಿಡ್ತೀವಿ ಭಾರತದಿಂದ ಅಂತ ಈತ ಬೆದರಿಕೆ ಬಿಟ್ಟಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಸ್ವಾತಂತ್ರ್ಯ ಪಡೆಯೋಕೆ ನೀವು ರೆಡಿಯಾಗಿ ಕಾಶ್ಮೀರಿಗಳೇ ಅಂತ ಕಾಶ್ಮೀರಕ್ಕೂ ಹೇಳಿ, ಕಾಶ್ಮೀರ ಸ್ವಾತಂತ್ರ್ಯಕ್ಕೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ನಮಗೆ ಸಪೋರ್ಟ್ ಮಾಡ್ತಾರೆ, ಸುತ್ತಲೂ ನಮ್ಮ ಬಂಧುಗಳಿದ್ದಾರೆ ಬರ್ತಾರೆ ಅಂತ ಈತ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಬಾಂಗ್ಲಾದ ಈ ದೊಡ್ಡ ಉಗ್ರ ತುಂಬಾ ಜನ ಶೇಖ್ ಹಸೀನಾ ಆಗಬೇಕು, ಡಿಕ್ಟೇಟರ್ ಆಗಿಬಿಟ್ಟಿದ್ರು, ಆಗಬೇಕು ಅವರಿಗೆ ಅಂತ ಹೇಳಿ ಬಹಳ ಭಾರತೀಯರು ಕೂಡ ಕೆಲವರೆಲ್ಲ ಸಂಭ್ರಮಾಚರಣೆ ಮಾಡಿದ್ರು. ಈಗ ತುಂಬಾ ಜನಕ್ಕೆ ಅರ್ಥ ಆಗ್ತಿದೆ ಶೇಖ್ ಹಸೀನಾ ಇದ್ದಾಗ ಬಾಂಗ್ಲಾ ಹೇಗಿತ್ತು, ಇವಾಗ ಹೇಗಾಗ್ತಿದೆ. ಒಂದು ವೇಳೆ ಡಿಕ್ಟೇಟರ್ ತರ ವರ್ತಿಸಿದ್ರು ಕೂಡ ಆಕೆ ಯಾಕೆ ವರ್ತಿಸಿದ್ದಿರಬಹುದು ಅನ್ನೋದು ಈಗ ಕೆಲವರಿಗೆ ಅರ್ಥ ಆಗ್ತಿರ್ಬೋದು ಮೋಸ್ಟ್ಲಿ. ಮಹತ್ವದ ಬೆಳವಣಿಗೆಯಲ್ಲಿ ದಿಲ್ಲಿಯ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್ ಬೇಲ್ ಆಗಿದ್ದಾರೆ. ಅವರಿಗೆ ಬೇಲ್ ಸಿಕ್ಬಿಟ್ಟಿದೆ. ಸುಪ್ರೀಂ ಕೋರ್ಟ್ ಈಗ ಜಾಮೀನನ್ನು ಕೊಟ್ಟಿದೆ. 6 ತಿಂಗಳ ಜೈಲು ವಾಸದ ಬಳಿಕ ಕೇಜ್ರಿವಾಲ್ ಜೈಲಿಂದ ಹೊರಬರ್ತಾ ಇದ್ದಾರೆ. ಈ ಹಿಂದೆ ಎಲೆಕ್ಷನ್ ಟೈಮ್ನಲ್ಲಿ ಚೂರು ಅವರಿಗೆ ರಿಲೀಫ್ ಸಿಕ್ಕಿದ್ದು, ಪ್ರಚಾರ ಮಾಡಕ್ ಬರ್ಬೋದು ಅಂತ ಮತ್ತೆ ಜೈಲಿಗೆ ಹೋಗಿದ್ರು ಅವರು. ಈಗ ಬೇಲ್ ಸಿಕ್ಕಿದೆ. ಈ ಬೇಲ್ ಕೊಡೋ ವೇಳೆ ಸುಪ್ರೀಂ ಕೋರ್ಟ್ ಕೆಲ ಗಮನಾರ್ಹವಾದ ಹಾಗೂ ಮುಂಬರೋ CBI ED ಕೇಸ್ಗಳಿಗೆ ಎಕ್ಸಾಂಪಲ್ ಆಗಬಲ್ಲ ಒಪಿನಿಯನ್ಸ್ ಕೊಟ್ಟಿದೆ. ಕೇಜ್ರಿವಾಲ್ ಅವರ ಬಂಧನ ಕಾನೂನಾತ್ಮಕ ಆದರೂ ಕೂಡ ಸುದೀರ್ಘ ಸೆರೆವಾಸ ಸ್ವಾತಂತ್ರ್ಯ ಹರಣಕ್ಕೆ ಸಮಾನ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಜಸ್ಟಿಸ್ ಸೂರ್ಯಕಾಂತ್ ಹಾಗೂ ಉಜ್ವಲ್ ಭುಯಾನ್ ಅವರ ಪೀಠ ಜಾಮೀನು ಕೊಡೋಕೆ ಒಟ್ಟಿಗೆ ತೀರ್ಮಾನ ಮಾಡಿದ್ರೂ ಕೂಡ ತೀರ್ಪುಗಳನ್ನು ಪ್ರತ್ಯೇಕವಾಗಿ ಪ್ರಕಟಿಸಿದ್ದಾರೆ. ಅದರಲ್ಲಿ ನ್ಯಾಯಮೂರ್ತಿಗಳಾದ ಭುಯಾನ್ CBI ನಡೆಯನ್ನ ಕಟುವಾಗಿ ಪ್ರಶ್ನೆ ಮಾಡಿದ್ದಾರೆ. ಮಾರ್ಚ್ 2023 ವಿಚಾರಣೆ ನಡೆಸಿದ್ರು ಕೂಡ CBI ಕೇಜ್ರಿವಾಲ್ರನ್ನ ಬಂಧಿಸಿರಲಿಲ್ಲ. ಇವರಿಗೆ 22 ತಿಂಗಳ ಕಾಲ ಅವ್ರನ್ನ ಬಂಧಿಸಬೇಕು, ತನಿಖೆ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಆದರೆ ED ಪ್ರಕರಣದಲ್ಲಿ ಟ್ರಯಲ್ ಕೋರ್ಟ್ ಜಾಮೀನು ಕೊಟ್ಟ ತಕ್ಷಣ ಆಕ್ಟಿವೇಟ್ ಆಗಿದ್ದಾರೆ. ಈ ರೀತಿ ವರ್ತನೆಗಳು CBIನ ಮೇಲೆ ಗಂಭೀರ ಪ್ರಶ್ನೆ ಹುಟ್ಟು ಹಾಕುತ್ತೆ. ಬಹುಶಃ ಜಾಮೀನು ಪಡೆದವರಿಗೆ ಕಿರುಕುಳ ಕೊಡೋಕೆ ಬಂಧಿಸಿದ ಹಾಗೆ ಕಾಣುತ್ತೆ. ಈ ಹಿಂದೆ ಸುಪ್ರೀಂ ಕೋರ್ಟ್ CBIನ ಪಂಜರದ ಗಿಳಿಗೆ ಹೋಲಿಕೆ ಮಾಡಿ ಖಂಡಿಸಿತ್ತು. ಆ ರೀತಿ ಅಭಿಪ್ರಾಯವನ್ನ ಹೋಗಲಾಡಿಸೋದು CBIಗೆ ಅನಿವಾರ್ಯ ಅಂತ ಹೇಳಿದ್ದಾರೆ. ಇನ್ನು ಜೈಲಿನಿಂದ ಹೊರಬಂದಿರೋ ಕೇಜ್ರಿವಾಲ್ BJP ಹೆಸರನ್ನ ಹೇಳಿದೆ. ಇವರು ನನ್ನ ಆತ್ಮಸ್ಥೈರ್ಯ ಮುರಿಯೋಕೆ ಪ್ರಯತ್ನ ಪಟ್ಟರು, ಆದರೆ ಅದು 100 ಪಟ್ಟು ಹೆಚ್ಚಾಗಿದೆ. ದೇವರು ತೋರಿಸಿದ ದಾರಿಲಿ ನಾನು ನಡೀತಾ ಇದ್ದೀನಿ, ನನ್ನೊಂದಿಗೆ ದೇವರಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು 10 ಲಕ್ಷ ಬಾಂಡ್ ಹಾಗೂ 2 ಶ್ಯೂರಿಟಿ ಮೇಲೆ ಬೇಲ್ ಸಿಕ್ಕರೂ ಕೂಡ ಕೇಜ್ರಿವಾಲ್ಗೆ ಸಾಕಷ್ಟು ಕಂಡೀಷನ್ಸ್ ಇವೆ. ಕಳೆದ ಬಾರಿಯಂತೆ CM ಆಫೀಸ್ಗೆ ಕಾಲಿಡೋ ಹಾಗಿಲ್ಲ, ಅರ್ಜೆಂಟ್ ಅಥವಾ LG ಹೇಳಿದ ಫೈಲ್ ಬಿಟ್ಟು ಬೇರೆ ಯಾವುದಕ್ಕೂ ಸೈನ್ ಮಾಡೋ ಹಾಗಿಲ್ಲ, ಪ್ರಸ್ತುತ ಕೇಸ್ ಬಗ್ಗೆ ಕಾಮೆಂಟ್ ಮಾಡೋ ಹಾಗಿಲ್ಲ, ಪ್ರಕರಣದ ಯಾವುದೇ ಸಾಕ್ಷಿಯೊಂದಿಗೆ ಮಾತನಾಡೋ ಹಾಗಿಲ್ಲ ಅಂತ ಕಂಡೀಷನ್ಸ್ ಹಾಕಿ ಬೇಲ್ ಕೊಡಲಾಗಿದೆ.
ಇನ್ನು ಮಹತ್ವದ ಬೆಳವಣಿಗೆಯಲ್ಲಿ ಅಂಡಮಾನ್ ನಿಕೋಬಾರ್ ದ್ವೀಪದ ರಾಜಧಾನಿ ಹೆಸರನ್ನ ಕೇಂದ್ರ ಸರ್ಕಾರ ಚೇಂಜ್ ಮಾಡಿದೆ. ರಾಜಧಾನಿ ಪೋರ್ಟ್ ಬ್ಲೇರ್ಗೆ ಶ್ರೀ ವಿಜಯಪುರಂ ಅಂತ ಮರುನಾಮಕರಣ ಮಾಡಲಾಗಿದೆ. ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅನೌನ್ಸ್ ಮಾಡಿದ್ದಾರೆ. ಬ್ರಿಟಿಷ್ ಕಂಟ್ರೋಲ್ನಲ್ಲಿದ್ದ ಅಂಡಮಾನ್ ದ್ವೀಪವನ್ನ 1942ರಲ್ಲಿ ಮಹಾಯುದ್ಧ ಟೈಮ್ನಲ್ಲಿ ಜಪಾನ್ ವಶಪಡಿಸಿಕೊಳ್ತು. ಆಮೇಲೆ 43ರಲ್ಲಿ ಸುಭಾಷ್ ಚಂದ್ರ ಬೋಸ್ ನೇತೃತ್ವದ ಆಜಾದ್ ಹಿಂದ್ ಫೌಜ್ಗೆ ಅಥವಾ ಅವರ ನೇತೃತ್ವದ ಆಜಾದ್ ಹಿಂದ್ ಸರ್ಕಾರಕ್ಕೆ ಅದನ್ನು ಹಸ್ತಾಂತರ ಮಾಡಿತು ಜಪಾನ್. ಆಗ ನೇತಾಜಿ ಅವರ ಕಂಟ್ರೋಲ್ಗೆ ಬಂತು ಈ ಅಂಡಮಾನ್ ನಿಕೋಬಾರ್ ದ್ವೀಪ. ಅವರು ತ್ರಿವರ್ಣ ಧ್ವಜವನ್ನು ಹಾರಿಸಿದ್ರು ಅಲ್ಲಿ. ಇದೇ ಜಾಗದಲ್ಲಿ ವೀರ್ ಸಾವರ್ಕರ್ ಮತ್ತು ಇತರ ಸ್ವತಂತ್ರ ಹೋರಾಟಗಾರರನ್ನ ಜೈಲಿನಲ್ಲಿ ಇಡಲಾಗಿತ್ತು. ಹಾಗಾಗಿ ಈ ಜಾಗದಲ್ಲಿ ವಸಾಹತುಶಾಹಿ ಗುರುತುಗಳನ್ನು ಅಳಿಸೋಕೆ ಪೋರ್ಟ್ ಬ್ಲೇರ್ಗೆ ಶ್ರೀ ವಿಜಯಪುರಂ ಅಂತ ಹೆಸರಿಟ್ಟಿದ್ದೀವಿ ಅಂತ ಅಮಿತ್ ಶಾ ಹೇಳಿದ್ದಾರೆ. ಅಂದಹಾಗೆ ಬ್ರಿಟಿಷ್ ನೇವಿಯ ಕ್ಯಾಪ್ಟನ್ ಆರ್ಕಿಬಾಲ್ಡ್ ಬ್ಲೇರ್ ಅವರಿಂದ ಈ ಜಾಗಕ್ಕೆ ಪೋರ್ಟ್ ಬ್ಲೇರ್ ಅನ್ನೋ ಹೆಸರು ಬಂದಿತ್ತು. ಇದೀಗ ಈ ಹೆಸರನ್ನು ಸರ್ಕಾರ ಚೇಂಜ್ ಮಾಡಿದೆ. ಏನೋ ಭಾರತದ ಸೆಮಿಕಂಡಕ್ಟರ್ ವಿಚಾರದಲ್ಲಿ ಮತ್ತೊಂದು ದೊಡ್ಡ ಬೆಳವಣಿಗೆಯಾಗಿದೆ. ಸೆಮಿಕಂಡಕ್ಟರ್ ದೈತ್ಯ ಫಾಕ್ಸ್ಕಾನ್ ಉತ್ತರ ಪ್ರದೇಶದಲ್ಲಿ ಹೊಸ ಸೆಮಿಕಂಡಕ್ಟರ್ ಅಸೆಂಬ್ಲಿ ಘಟಕ ಶುರು ಮಾಡೋಕೆ ಸಜ್ಜಾಗಿದೆ. HCL ಕಂಪನಿಯೊಂದಿಗೆ ಜಾಯಿಂಟ್ ವೆಂಚರ್ ಅನೌನ್ಸ್ ಮಾಡಿದೆ. ಈ ಜಂಟಿ ಕಂಪನಿಗೆ ನೋಯ್ಡಾದ ಜೇವರ್ ಪೋರ್ಟ್ ಬಳಿ ಜಮೀನು ನಿಗದಿಯಾಗಿದೆ. ಫಾಕ್ಸ್ಕಾನ್ ಈ ಜಾಯಿಂಟ್ ವೆಂಚರ್ನಲ್ಲಿ 40% ಪಾಲುದಾರಿಕೆ ಹೊಂದಲಿದ್ದು $37 ಮಿಲಿಯನ್ ಹೂಡಿಕೆ ಮಾಡುತ್ತೆ. ಮಂಡ್ಯ ಜಿಲ್ಲೆ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ವೇಳೆ ನಡೆದಂಥ ಗಲಭೆ ಸಂಬಂಧ ಇದು ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಗಲಭೆಯ ಕಿಚ್ಚು ಹರಡ್ತಾ ಇದೆ, ಪೊಲಿಟಿಕಲ್ ಟರ್ನ್ ಪಡ್ಕೊಳ್ತಾ ಇದೆ. ಈ ಮಧ್ಯೆ ಘಟನೆಯನ್ನು ಸರಿಯಾಗಿ ಮ್ಯಾನೇಜ್ ಮಾಡಿಲ್ಲ ಅಂತ ರಾಜ್ಯ ಪೊಲೀಸ್ ಇಲಾಖೆಗೆ ಮೇಜರ್ ಸರ್ಜರಿ ಮಾಡಲಾಗಿದೆ. ರಾಜ್ಯ ಗುಪ್ತಚರ ವಿಭಾಗದ ADGPಯಾಗಿದ್ದ ಹಿರಿಯ ಪೊಲೀಸ್ ಅಧಿಕಾರಿ KV ಶರತ್ ಚಂದ್ರ ಅವರನ್ನ ಪೊಲೀಸ್ ನೇಮಕಾತಿ ವಿಭಾಗಕ್ಕೆ ಎತ್ತಂಗಡಿ ಮಾಡಲಾಗಿದೆ. ಅವ್ರ ಜಾಗಕ್ಕೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಆಯುಕ್ತರಾಗಿದ್ದ ಹೇಮಂತ್ ನಿಂಬಾಳ್ಕರ್ ಅವರನ್ನ ಹಾಕಲಾಗಿದೆ. ಹಾಗೆ ಹೆಚ್ಚುವರಿಯಾಗಿ ಟ್ರಾಫಿಕ್ ವಿಭಾಗದ ಹೊಣೆಯನ್ನು ಕೂಡ ಅವರಿಗೆ ಕೊಡಲಾಗಿದೆ. ಟ್ರಾಫಿಕ್ ADGP ಆಗಿದ್ದ ಅಲೋಕ್ ಕುಮಾರ್ ಅವರನ್ನು ರಿಲೀಸ್ ಮಾಡಲಾಗಿದೆ. ಆದರೆ ಹೊಸ ಪೋಸ್ಟಿಂಗ್ ಅವರಿಗೆ ಯಾವುದು ಅಂತ ಇನ್ನೂ ಕೂಡ ಈ ವಿಡಿಯೋ ರೆಕಾರ್ಡ್ ಆಗೋ ತನಕ ಸರ್ಕಾರ ಹೇಳಿರಲಿಲ್ಲ. ಇನ್ನು ಕೋಮು ಗಲಭೆ ಪ್ರಕರಣ ಸಂಬಂಧ 52 ಆರೋಪಿಗಳಿಗೆ 14 ದಿನಗಳ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಸೆಪ್ಟೆಂಬರ್ 25ರವರೆಗೆ ನ್ಯಾಯಾಂಗ ಬಂಧನ ನೀಡಿ ಸಿವಿಲ್ ಕೋರ್ಟ್ ಆದೇಶ ಹೊರಡಿಸಿದೆ. 52 ಆರೋಪಿಗಳ ಪೈಕಿ 23 ಹಿಂದೂ ಹಾಗೂ 39 ಮುಸ್ಲಿಂ ವ್ಯಕ್ತಿಗಳಿದ್ದಾರೆ. ಇವರನ್ನ ಇದೀಗ ನಾಗಮಂಗಲದಿಂದ ಮಂಡ್ಯ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಪ್ರಕರಣ ಸಂಬಂಧ ನಾಗಮಂಗಲ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರನ್ನ ಕೂಡ ಅಮಾನತು ಮಾಡಲಾಗಿದೆ. ಮತ್ತೊಂದು ಕಡೆ ಪ್ರಕರಣ ಸಂಬಂಧ ಬಿಜೆಪಿ 5 ಸತ್ಯ ಶೋಧನಾ ಸಮಿತಿ ರಚನೆ ಮಾಡಿದೆ. 1 ವಾರದ ಒಳಗೆ ಗಲಭೆಗೆ ಕಾರಣ ಏನು ಅಂತ ಬಿಜೆಪಿಯವರೇ ತನಿಖೆ ಮಾಡಿಬಿಟ್ಟು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ರಿಪೋರ್ಟ್ ಕೊಡ್ತಾರಂತೆ. ಯಾರಲ್ಲಿದ್ದಾರೆ? ಮಾಜಿ DCM ಅಶ್ವಥ್ ನಾರಾಯಣ, ಶಾಸಕ ಭೈರತಿ ಬಸವರಾಜ್, ಮಾಜಿ ಸಚಿವ KC ನಾರಾಯಣಗೌಡ, ರಾಜ್ಯ ಕಾರ್ಯದರ್ಶಿ ಲಕ್ಷ್ಮೀ ಅಶ್ವಿನ್ ಗೌಡ ಮತ್ತು ನಿವೃತ್ತ IPS ಅಧಿಕಾರಿ ಭಾಸ್ಕರ್ ರಾವ್ ಇದ್ದಾರೆ. ಇನ್ನು ಕೇಂದ್ರ ಸಚಿವ ಹಾಗೂ ಮಂಡ್ಯ ಸಂಸದ ಕುಮಾರಸ್ವಾಮಿ ಇದೀಗ ಘಟನಾ ಸ್ಥಳ ನಾಗಮಂಗಲಕ್ಕೆ ಭೇಟಿ ಕೊಟ್ಟಿದ್ದಾರೆ. ಗಲಭೆಯಿಂದ ಹಾನಿಗೊಳಗಾದ ಅಂಗಡಿಗಳಿಗೆ ಭೇಟಿ ನೀಡಿ ಅಂಗಡಿ ಮಾಲೀಕರ ಬಳಿ ಮಾತುಕತೆ ನಡೆಸಿದ್ದಾರೆ. ಇನ್ನು ಚಿಕ್ಕಮಗಳೂರಲ್ಲಿ ನಡೆದ ಗಣೇಶ ವಿಸರ್ಜನೆ ವೇಳೆ ಕೂಡ ಕಿರಿಕಾಗಿದೆ. ಅಲ್ಲಿನ ಶೃಂಗೇರಿ ಪಟ್ಟಣದಲ್ಲಿ ಗಣೇಶ ಮೆರವಣಿಗೆ ವೇಳೆ ಹಿಂದೂ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಡ್ಯಾನ್ಸ್ ಮಾಡ್ತಾ ಹೋಗ್ತಾ ಇದ್ರು. ಆಗ ಮಸೀದಿಯೊಂದರ ಎದುರುಗಡೆ ಸಾಗುವಾಗ 2 ಸಮುದಾಯದ ನಡುವೆ ಗಲಾಟೆಯಾಗಿದೆ. ಈ ಸಂಬಂಧ 25 ಮಂದಿ ವಿರುದ್ಧ ಶಾಂತಿ ಭಂಗ ಕೇಸ್ ದಾಖಲಾಗಿದೆ. ಈ ಬಗ್ಗೆ ಹಿಂದೂ ಪರ ಸಂಘಟನೆಗಳು ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರ ಒಂದು ಸಣ್ಣ ಶಾಕ್ ಕೊಟ್ಟಿದೆ. ಪರೀಕ್ಷೆ ಬರೆಯೋಕೆ ಇದ್ದ ಸಮಯಾವಕಾಶವನ್ನ ಈ ವರ್ಷದಿಂದ ಕಡಿಮೆ ಮಾಡಿದೆ. ಇದುವರೆಗೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯೋಕೆ 3 ಗಂಟೆ 15 ನಿಮಿಷ ಟೈಮ್ ಕೊಡಲಾಗಿತ್ತು. ಆದ್ರೀಗ 15 ಮಿನಿಟ್ಸ್, 1/4 ಗಂಟೆ ಕಟ್ ಮಾಡಿ 3 ಗಂಟೆಗೆ ಮಾತ್ರ ಫಿಕ್ಸ್ ಮಾಡಿದ್ದಾರೆ. ಹೊಸ ನಿಯಮ ಈ ವರ್ಷದಿಂದಲೇ 2024-25ನೇ ಸಾಲಿನ ಪರೀಕ್ಷೆಗಳಿಂದಲೇ ಜಾರಿಯಾಗುತ್ತೆ ಅಂತ ಸರ್ಕಾರ ಅನೌನ್ಸ್ ಮಾಡಿದೆ. ರೇಣುಕಾಸ್ವಾಮಿ ಹತ್ಯೆ ಕೇಸ್ ಸಂಬಂಧ ಇದೀಗ ನಟ ದರ್ಶನ್ ಮತ್ತು ಗ್ಯಾಂಗ್ನ ನ್ಯಾಯಾಂಗ ಬಂಧನವನ್ನ ಕೋರ್ಟ್ ಮತ್ತೆ ವಿಸ್ತರಿಸಿದೆ. ಸೆಪ್ಟೆಂಬರ್ 17ರವರೆಗೆ ನ್ಯಾಯಾಂಗ ಬಂಧನ ಎಕ್ಸ್ಟೆಂಡ್ ಮಾಡುವಂತೆ 24ನೇ ACMM ಕೋರ್ಟ್ ಆದೇಶ ಹೊರಡಿಸಿದೆ. ಇವತ್ತಿಗೆ ಡಿ ಗ್ಯಾಂಗ್ನ ನ್ಯಾಯಾಂಗ ಬಂಧನ ಮುಕ್ತಾಯವಾಗಿದ್ದು ಎಲ್ಲ ಆರೋಪಿಗಳನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿತ್ತು. ಏನೋ ಮೂಡಾ ಹಗರಣಕ್ಕೆ ಇದೀಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. CM ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಕೇಳಿದ್ದು 13 ಸೈಟ್ ಅಂತೆ. ಆದರೆ ಪ್ರಾಧಿಕಾರನೇ ತಗೊಳ್ಳಿ ಅಂತ ಹೇಳಿ 14 ಸೈಟ್ ಅವರಿಗೆ ಮಾಡಿಕೊಟ್ಟಿತ್ತು ಅಂತ ಹೇಳಲಾಗ್ತಿದೆ. ಅಂದಹಾಗೆ CM ಪತ್ನಿ ಹೆಸರಲ್ಲಿ 13 ಸೈಟ್ ಖಾತೆಗಾಗಿ ಅರ್ಜಿ ಹಾಕಲಾಗಿತ್ತು. ಜನವರಿ 14, 2022ರಂದು ಈ ಅರ್ಜಿ ಹಾಕಿದ ವಿಚಾರ ಮಾಹಿತಿ ಹಕ್ಕು ಕಾಯ್ದೆಯಡಿ ಈಗ ಬಹಿರಂಗ ಆಗಿದೆ. ಕರ್ನಾಟಕದಲ್ಲಿ ನಂದಿನಿ ಹಾಲಿನ ರೇಟ್ ಅನ್ನ ಮತ್ತೆ ಜಾಸ್ತಿ ಮಾಡೋ ಬಗ್ಗೆ CM ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ಪ್ರೋಗ್ರಾಂನಲ್ಲಿ ಮಾತನಾಡ್ತಾ ಇದ್ರು, ನಮ್ಮ ಸರ್ಕಾರ ಯಾವತ್ತೂ ರೈತರು, ಹಾಲು ಉತ್ಪಾದಕರು, ಬಡವರು, ದಲಿತರು ಇವ್ರ ಪರವಾಗಿ ನಾವು ಕೆಲಸ ಮಾಡ್ತೀವಿ. ಹಾಲಿನ ರೇಟ್ ಜಾಸ್ತಿ ಮಾಡ್ತೀವಿ. ಏರಿಕೆ ಮಾಡಿದ ಹಣ ಸಂಪೂರ್ಣವಾಗಿ ರೈತರಿಗೆ ಹೋಗಬೇಕು ಅಂತ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಿಮ್ಲಾದಲ್ಲಿ ಮಸೀದಿ ವಿವಾದ ಭುಗಿಲೆದ್ದು ತಣ್ಣಗಾದ ಬೆನ್ನಲ್ಲೇ ಹಿಮಾಚಲ ಪ್ರದೇಶದಲ್ಲಿ ಇದೀಗ ಮತ್ತೊಂದು ಮಸೀದಿ ವಿವಾದ ಹುಟ್ಟುಕೊಂಡಿದೆ. ಈಗೆಲ್ಲಿ ಮಂಡಿ ಜಿಲ್ಲೆಯಲ್ಲಿ
ಜೈಲ್ ರೋಡ್ ಏರಿಯಾದಲ್ಲಿ ಮಸೀದಿಯಲ್ಲಿ ಅಕ್ರಮ ನಿರ್ಮಾಣ ಕಾರ್ಯ ನಡೀತಾ ಇದೆ ಅಂತ ಆರೋಪಿಸಿ ದೊಡ್ಡ ಪ್ರತಿಭಟನೆಯಾಗಿದೆ. ಮಸೀದಿಯನ್ನು ಅಕ್ರಮವಾಗಿ ದೊಡ್ಡ ಮಾಡ್ತಿದ್ದಾರೆ, ವಿಸ್ತರಿಸಿದ್ದಾರೆ, ಅದನ್ನ ಡೆಮಾಲಿಷನ್ ಮಾಡಬೇಕು ಅಂತ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡಲಾಯಿತು. ಪೊಲೀಸರು ನಿಯೋಜಿಸಿದ ಬ್ಯಾರಿಕೇಡ್ಗಳನ್ನು ಕೂಡ ಮುರಿದು ಹಾಕೋಕೆ ಪ್ರಯತ್ನ ಪಟ್ಟರು ಪ್ರತಿಭಟನಾಕಾರರು. ಈ ವೇಳೆ ಪ್ರತಿಭಟನಾಕಾರರು ಮತ್ತು ಭದ್ರತಾ ಸಿಬ್ಬಂದಿ ನಡುವೆ ಸಂಘರ್ಷ ಕೂಡ ಉಂಟಾಯಿತು. ಪೊಲೀಸರು ವಾಟರ್ ಕ್ಯಾನನ್ಗಳನ್ನು, ಜಲಪಿರಂಗಿಗಳನ್ನು ಬಳಸಿದ್ರು. PWD ಹಾಗೂ ಮುನ್ಸಿಪಲ್ ಕಾರ್ಪೊರೇಷನ್ ಈಗ ಆ ಮಸೀದಿಯ ಆಡಳಿತಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ಇದಕ್ಕೆ ಮಸೀದಿ ಸಮಿತಿಯ ಸದಸ್ಯ ಇಕ್ಬಾಲ್ ಅಲಿ, ನಮಗೆ PWD ನೋಟಿಸ್ ಕೊಟ್ಟಿದೆ, ಅದರಿಂದ ನಾವು ಮಸೀದಿಯ ಗೋಡೆಯನ್ನ ಏನು ಎಕ್ಸ್ಟ್ರಾ ಕಟ್ಟಕ್ಕೆ ಹೊರಟಿದ್ರು, ಏನು ಪ್ರತಿಭಟನಾಕಾರರು ಕೂಡ ಅಕ್ರಮವಾಗಿ ವಿಸ್ತರಿಸಿದ್ದಾರೆ ಅಂತ ಪ್ರತಿಭಟನೆ ಮಾಡಿದ್ರು, ಅದನ್ನ ಡೆಮಾಲಿಷನ್ ಮಾಡ್ತೀವಿ ಅಂತ ಮಸೀದಿಯ ಕಮಿಟಿಯವರು ಒಪ್ಕೊಂಡಿದ್ದಾರೆ. ಕಲ್ಕತ್ತಾ ಡಾಕ್ಟರ್ ಅತ್ಯಾಚಾರ ಹತ್ಯೆ ಕೇಸ್ ಸಂಬಂಧ ಬಂಗಾಳ ಸರ್ಕಾರ ಮತ್ತು ಜೂನಿಯರ್ ಡಾಕ್ಟರ್ಗಳ ನಡುವಿನ ಮಾತುಕತೆ ವಿಫಲ ಆಗಿದೆ. ಮಾತುಕತೆ ನಡೆದೇನೇ ಇಲ್ಲ ಸರಿಯಾಗಿ. ಪ್ರತಿಭಟನೆ ನಡೆಸುತ್ತಿರುವ ಡಾಕ್ಟರ್ಸ್ ಇದೀಗ ನೇರವಾಗಿ PM ಮೋದಿ ಹಾಗೂ ರಾಷ್ಟ್ರಪತಿ ದ್ರೌಪದಿ ಮುರ್ಮುಗೆ ಪತ್ರ ಬರೆದಿದ್ದಾರೆ. ಡಾಕ್ಟರ್ಗಳು ಕರ್ತವ್ಯ ಬಿಟ್ಟು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಿರುವುದರಿಂದ ಸೂಕ್ತ ಚಿಕಿತ್ಸೆ ಸಿಗದೆ ಪಶ್ಚಿಮ ಬಂಗಾಳದಲ್ಲಿ 29 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ. ಈ ಮೃತಪಟ್ಟವರ ಫ್ಯಾಮಿಲಿಗೆ ತಲಾ 2 ಲಕ್ಷ ರೂಪಾಯಿ ಸಹಾಯಧನ ಕೊಡುವುದಾಗಿ ಇದೀಗ ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ. ಮೀಟಿಂಗಿಗಂತ ಕುತ್ಕೊಂಡಿದ್ರು, ಒಬ್ಬರೇ ಕಾದು ಲಾಸ್ಟಿಗೆ ಹೋಗಿದ್ದಾರೆ, ಯಾರೂ ಬಂದೇ ಇಲ್ಲ ಮಮತಾ ಜೊತೆ ಮೀಟಿಂಗ್ ಮಾಡಕ್ಕೆ ಮುಖ್ಯಮಂತ್ರಿಯೊಟ್ಟಿಗೆ. ಏನು ಭಾರತದ ಷೇರುಪೇಟೆ ವಾರದ ಕೊನೆಯ ಸೆಷನ್ನಲ್ಲಿ ನಷ್ಟ ಅನುಭವಿಸಿದೆ. ವಾರದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 71 ಪಾಯಿಂಟ್ಸ್ ಕಮ್ಮಿಯಾಗಿ 82,890ಕ್ಕೆ ರೀಚ್ ಆಗಿದೆ. ನಿಫ್ಟಿ 32 ಪಾಯಿಂಟ್ಸ್ ಕಳ್ಕೊಂಡು 25,356ಕ್ಕೆ ತಲುಪಿದೆ. ಭಾರಿ ಪ್ರಾಫಿಟ್ ಬುಕಿಂಗ್ ನಡೆದಿದೆ. IT ಸ್ಟಾಕ್ಸ್ ಉತ್ತಮ ಪ್ರದರ್ಶನ ನೀಡಿದರೂ ಕೂಡ ಫಾರ್ಮಾ ಮತ್ತು FMCG ಸ್ಟಾಕ್ಗಳಿಂದ ಮಾರ್ಕೆಟ್ ವೀಕ್ ಆಗಿ ಕೆಂಪು ಪಟ್ಟಿಯಲ್ಲಿ ಕಾಣಿಸಿಕೊಂಡಿದೆ. ಆದರೆ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ನಲ್ಲಿ ಒಂದು ಮಟ್ಟಿಗೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇತ್ತು. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 3 ಪೈಸೆ ಡೌನ್ ಆಗಿ 83 ರೂಪಾಯಿ 90 ಪೈಸೆ ಆಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,243 ರೂಪಾಯಿ ಜಾಸ್ತಿಯಾಗಿ 73,044 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,140 ರೂಪಾಯಿ ಜಾಸ್ತಿಯಾಗಿ 66,910 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 2,912 ರೂಪಾಯಿ ಜಾಸ್ತಿಯಾಗಿ 86,100 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನವನ್ನು ಮಾಡಿದ್ದೀವಿ. ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಿದ್ರೆ mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.